ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ನೀವು ಟೈಟಲ್ ನೋಡಿರ್ಬೋದಲ್ವಾ? ನಿಮ್ಮ ಹಣೆ ಬರಹ ಅಥವಾ ಜಾತಕ ಈಗಾಗಲೇ ಬರೆಯಲ್ಪಟ್ಟಿದೆ. ಎಲ್ಲಿ? ಅದು ಪವಿತ್ರ ಗ್ರಂಥದಲ್ಲಿ. ಹೌದಲ್ವಾ? ಇವತ್ತು ದೇವರು ತಾನು ಸೃಷ್ಟಿ ಮಾಡಿದ ಪ್ರತಿಯೊಂದು ಸೃಷ್ಟಿಗಳ ಕುರಿತು ಸಕಲವನ್ನು ಈಗಾಗಲೇ ಬರೆದಿಟ್ಟಿದ್ದಾರೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಎಲ್ಲವೂ ದೇವರ ತೀರ್ಮಾನದಂತೆ, ದೇವರ ಚಿತ್ತಕ್ಕನುಗುಣವಾಗಿ ನಡೆಯುತ್ತದೆ. ಅದಕ್ಕೆ ಸಂತ ಪೌಲರು ಹೇಳುತ್ತಾರೆ, ಎಲ್ಲವೂ ದೇವರ ಚಿತ್ತದಂತೆ, ದೇವರ ತೀರ್ಮಾನದಂತೆ ಸಮಯಕ್ಕೆ ಸರಿಯಾಗಿ ಅದು ನಡೆಯುತ್ತದೆ. ಆದ ಕಾರಣ ದೇವರಲ್ಲಿ ವಿಶ್ವಾಸವಿಟ್ಟಿರುವ ನಾವಾದರೂ ಮೊದಲು ಅವರನ್ನು ಸ್ತುತಿಸಿ ಅವರ ನಾಮವನ್ನು ಮಹಿಮೆ ಪಡಿಸಬೇಕು. ಎಲ್ಲವುಗಳಿಗಾಗಿ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಬೇಕೆಂಬುದಕ್ಕಾಗಿ ಈ ದಿನದ ಜೀವಸ್ವರ ರೋಮನರಿಗೆ ಬರೆದ ಪತ್ರ 9ನೇ ಅಧ್ಯಾಯ ವಚನ 10 ನೋಡುವ. ಅಷ್ಟು ಮಾತ್ರವಲ್ಲ, ನಮ್ಮ ಮೂಲ ಪಿತ ಇಸಾಕನಿಂದ ರೆಬೆಕ್ಕಳಿಗೆ ಅವಳಿ ಜವಳಿ ಮಕ್ಕಳಾದರು. ಅವರು ಹುಟ್ಟುವುದಕ್ಕೆ ಮುಂಚೆಯೇ, ಅವರಿನ್ನೂ ಜನಿಸಲಿಲ್ಲ. ಈಗ ಅನ್ಯ ಧರ್ಮದಲ್ಲೆಲ್ಲ ಜಾತಕ ಬರೀತಾರೆ, ಅಥವಾ ಅವ್ರದ್ದೇನು ಕಂಪ್ಯೂಟರೈಸ್ಡ್ ಅಸ್ಟ್ರಾಲಜಿ ಜಾತಕ ವಗೈರೆ ಎಲ್ಲ ಬರೆದಿರ್ತಾರೆ. ಯಾವಾಗ ಬರೀತಾರೆ? ಹುಟ್ಟಿದ ಮೇಲೆ, ಅವರ ಹುಟ್ಟಿದ ಸಮಯ, ಹುಟ್ಟಿದ ದಿನ ವಗೈರೆ ನೋಡಿ ಅವರು ಬರೀತಾರೆ. ಆದರೆ ದೇವರು ಮಕ್ಕಳು ಹುಟ್ಟುವುದಕ್ಕೆ ಮೊದಲೇ, ಅವರು ಹುಟ್ಟುವುದಕ್ಕೆ ಮುಂಚೆಯೇ ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ಮಾಡುವುದಕ್ಕೆ ಮೊದಲೇ ಹಿರಿಯವನು ಕಿರಿಯವನಿಗೆ ಸೇವೆ ಮಾಡುವನು ಎಂದು ಆಕೆಗೆ ಹೇಳಲಾಗಿತ್ತು. ಪ್ರೈಸ್ ದ ಲಾರ್ಡ್. ರೆಬೆಕ್ಕಾ, ಇಸಾಕನ ಹೆಂಡತಿ ರೆಬೆಕ್ಕಾಗೆ 2 ಮಕ್ಕಳು ತಾಯಿಯ ಗರ್ಭದಲ್ಲಿದ್ದಾರೆ, ಅವಳಿ ಜವಳಿ ಮಕ್ಕಳು. ಇನ್ನೂ ಆ ಮಕ್ಕಳು ಹುಟ್ಟಲಿಲ್ಲ. ಅವರಿಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಗೊತ್ತಿಲ್ಲ. ಆದರೂ ಅವರು ಹುಟ್ಟುವುದಕ್ಕೆ ಮೊದಲೇ ಪ್ರಾರಂಭ ಮಾಡಿದವನು ನಾನೇ, ಅದನ್ನು ಅಂತ್ಯಗೊಳಿಸುವವನು ನಾನೇ, ಆಲ್ಫಾ ಒಮೇಗಾ, ಆಕಾರವು ಳಾಕಾರವು ನಾನೇ ಆಗಿದ್ದೇನೆ ಎಂದು ನುಡಿಯುವ ದೇವರು ನಮ್ಮೊಬ್ಬೊಬ್ಬರ ಕುರಿತಾದ ಜೀವಮಾನ ಕಾಲದ ಜೀವಿತವನ್ನು ಈಗಾಗಲೇ ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಅದಕ್ಕೆ ದಾವೀದರಸ ಹೇಳ್ತಾನೆ, ದೇವಾ, ನಿನ್ನ ಯೋಚನೆಗಳು ಅದೆಷ್ಟು ಅಮೂಲ್ಯ, ನನಗೆ ಅದೆಷ್ಟು ಅಗಣ್ಯ. ಎಚ್ಚೆತ್ತು ಎಣಿಸಲು ಯತ್ನಿಸೆ, ಸಮುದ್ರ ತೀರದ ಮರಳಿನಂತೆ ಅವು ನನ್ನ ಕಣ್ಣ ಮುಂದೆ ನಿಂತಿವೆ. ನಾನು ತಾಯಿಯ ಗರ್ಭದಿಂದ ಹೊರಬರುವುದಕ್ಕೆ ಮೊದಲೇ ನನ್ನ ಜೀವಿತ ಕಾಲವನ್ನು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದಿ. ಸೊ ನಮ್ಮ ಜಾತಕ, ನಮ್ಮ ಹಣೆ ಬರಹ ದೇವರ ಕೈಯಲ್ಲಿದೆ. ದೇವರೇ ಅದನ್ನ ರೂಪಿಸುವವರಾಗಿದ್ದಾರೆ. ಆದ ಕಾರಣ ದೇವರನ್ನ ಸ್ತುತಿಸಿ, ದೇವರನ್ನ ಮಹಿಮೆ ಪಡಿಸಿ, ದೇವರ ಕರುಣೆಗಾಗಿ ಪ್ರಾರ್ಥನೆ ಮಾಡಿ ಅನ್ನುವ ರೀತಿಯಲ್ಲಿ ಕೀರ್ತನೆ 139 ವಚನ 12, 13ರಲ್ಲಿ ದಾವೀದರಸ ಬಹಳ ಸುಂದರವಾಗಿ ಅದನ್ನು ವರ್ಣನೆ ಮಾಡುತ್ತಾರೆ. ಸೊ ಇಲ್ಲಿ ಆ ಮಕ್ಕಳು ಒಳ್ಳೆಯದು ಕೆಟ್ಟದ್ದು ಅರಿಯೋದಕ್ಕೆ ಮೊದಲೇ, ತಾಯಿ ಗರ್ಭದಲ್ಲಿರುವಾಗಲೇ ದೇವರು ಹೇಳ್ತಾರೆ, ದೊಡ್ಡ ಮಗ ಚಿಕ್ಕವನಿಗೆ ಸೇವೆ ಮಾಡುತ್ತಾನೆ ಎಂಬುದಾಗಿ. ಇದರಿಂದ ದೇವರು ತಮಗಿಷ್ಟ ಬಂದವರನ್ನು ಆರಿಸಿಕೊಳ್ಳುತ್ತಾರೆಂಬ ಸಂಕಲ್ಪ ಅಂದ್ರೆ ತೀರ್ಮಾನ ಸ್ಥಿರಗೊಂಡಿತು. ಈ ತೀರ್ಮಾನ, ಈ ಸಂಕಲ್ಪ ಮಾನವನು ಸಾಧಿಸುವ ಸತ್ಕಾರ್ಯಗಳ ಮೇಲೆ ಅಲ್ಲ, ಕಾರ್ಯ ನೀಡುವ ದೇವರ ಚಿತ್ತದ ಮೇಲೆ ನೆಲೆಗೊಂಡಿದೆ. ಅಂತೆಯೇ ನಾನು ಯಾಕೋಬನನ್ನು ಪ್ರೀತಿಸಿದೆನು, ಎಸಾವನನ್ನು ದ್ವೇಷಿಸಿದನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಯಾಕೋಬ ಜನರೆಲ್ಲರ ಕಣ್ಣಿಗೆ ಶಾಪಗ್ರಸ್ತ, ಮೋಸಗಾರ, ನಯವಂಚಕ. ಹುಟ್ಟಿದ ಮೇಲೆ, ಕರೆಕ್ಟ್ ಅಲ್ವಾ? ಅವನ ಜೀವನ, ಅವನ ಹುಟ್ಟುವಾಗಿನ ಪರಿಸ್ಥಿತಿ, ಅದಕ್ಕಾಗಿ ಯಾಕೋಬ ಅಂದರೆ ವಂಚಕ ಎಂದು ಹೆಸರಿಟ್ಟರು. ಹುಟ್ಟುವಾಗಲೇ ಅಣ್ಣನ ಕಾಲೆಳೆದು ತಾನು ಮುಂದೆ ಬರಲು ಪ್ರಯತ್ನ ಪಟ್ಟವನು ಎಂದು. ಎಲ್ಲರಿಗೂ ಏಸಾವ ಒಳ್ಳೆಯವನಾಗಿ ಕಂಡು ಬಂದ. ಆದರೆ ದೇವರು ಹೇಳ್ತಾರೆ, ಯಾಕೋಬನನ್ನು ಪಾಪಿ, ಶಾಪಗ್ರಸ್ತ, ನಯವಂಚಕ ಎಂದು ಜನರೆಲ್ಲರಿಂದ ತಿರಸ್ಕರಿಸಲ್ಪಟ್ಟ ಯಾಕೋಬನನ್ನು ನಾನು ಪ್ರೀತಿಸಿದೆನು. ಕಾರಣ, ಯಾಕೋಬನು ಪ್ರಾರಂಭದಲ್ಲಿ ಆ ರೀತಿ ಕಂಡು ಬಂದರೂ ಸಹ, ಮನುಷ್ಯನ ಕಣ್ಣಿಗೆ ಅವನು ಶಾಪಗ್ರಸ್ತನಾಗಿ ಕಂಡು ಬಂದರೂ ಸಹ, ದೇವರ ಚಿತ್ತ, ದೇವರು ಅವನ ಬಗ್ಗೆ ಕುರಿತ ಬರೆಯಲ್ಪಟ್ಟ ಜಾತಕ ಬೇರೆ ಆಗಿತ್ತು. ಅದನ್ನು ಯಾರು ಬದಲಾಯಿಸಲು ಸಾಧ್ಯನೇ ಇಲ್ಲ. ಏನದು? ನೀನು ಇನ್ನು ಮೇಲೆ ಇಸ್ರಾಯೇಲ ಎನಿಸಿಕೊಳ್ಳುವೆ, 12 ಗೋತ್ರಗಳಿಗೆ ನೀನು ಮೂಲಪಿತ ಎನಿಸಿಕೊಳ್ಳುವೆ, ನಿನ್ನಿಂದ ದೊಡ್ಡ ಸಂತಾನ ಉಂಟಾಗುವುದು. ಇಸ್ರಾಯೇಲ, ಜಗದ ಎಲ್ಲ ಜನರು ನಿನ್ನಿಂದ ಆಶೀರ್ವದಿಸಲ್ಪಡುವರು ಎಂಬುದಾಗಿ. ನೋಡಿ,
ನಾವು ಆರಂಭ ನೋಡ್ತೀವಿ, ಆದರೆ ಅಂತ್ಯ ದೇವರ ಕೈಯಲ್ಲಿದೆ. ಅದ್ಭುತಕರವಾದುದು. ಇವತ್ತು ನಾವು ನಮ್ಮ ಮಕ್ಕಳ ಬಗ್ಗೆ ಏನೆಲ್ಲ ಪ್ಲಾನ್ ಮಾಡ್ತೀವಿ, ಹೀಗೆ ಆಗಬೇಕು, ಹಾಗೆ ಆಗಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಆದರೆ ದೇವರ ವಾಕ್ಯ ಹೇಳುತ್ತೆ, ಆ ಮಗು ಹುಟ್ಟುವುದಕ್ಕೆ ಮೊದಲೇ ಅದರ ಕುರಿತು ನಾನು ಎಲ್ಲವನ್ನ ಬರೆದಿದ್ದೇನೆ ಎಂಬುದಾಗಿ. ಆದ ಕಾರಣ ಶ್ರೇಷ್ಠವಾದ ಪ್ರಾರ್ಥನೆ, ದೇವರ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ, ದೇವರ ಚಿತ್ತ ನನ್ನ ಮಕ್ಕಳ ಎಜುಕೇಷನಲ್ಲಿ ನೆರವೇರಲಿ, ದೇವರ ಚಿತ್ತದಂತೆ ನನ್ನ ಮಕ್ಕಳ ಮದುವೆ ಕಾರ್ಯಗಳು ನಡೆಯಲಿ. ಎಲ್ಲವನ್ನ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ದೇವರ ಚಿತ್ತದಂತೆಯೇ ನೋಡಿ, ಆ ವಾಕ್ಯ ಹೇಳುತ್ತೆ, ನಮ್ಮ ಸತ್ಕಾರ್ಯಗಳಿಂದ ಅಲ್ಲ, ಕರೆ ನೀಡುವ ದೇವರ ಚಿತ್ತದ ಮೇಲೆ ನೆಲೆಗೊಂಡಿದೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು, ವಿಶೇಷವಾಗಿ ಎಲ್ಲ ಯುವ ಜನತೆಯನ್ನು ಸಮರ್ಪಣೆ ಮಾಡುತ್ತೇನೆ. ನಾನು ಹುಟ್ಟಿರುವುದು ಬಡ ಕುಟುಂಬ, ನನಗೆ ಕಷ್ಟ ಇದೆ, ನನಗೆ ಸಾಲದ ಸಮಸ್ಯೆ ಇದೆ, ನಮ್ಮ ಮನೆಯಲ್ಲಿ ಆಶೀರ್ವಾದವಿಲ್ಲ, ನಮ್ಮ ಮನೆಯಲ್ಲಿ ಒಳ್ಳೆಯ ಕೃಪೆಗಳಿಲ್ಲ ಎಂದು ಈಗ ಇರುವ ಪರಿಸ್ಥಿತಿಯನ್ನು ನೋಡಿ ನೀವು ತತ್ತರಿಸಿ ಹೋಗಿರಬಹುದು. ಒಂದೊಮ್ಮೆ ಯಾಕೋಬನ ರೀತಿಯಲ್ಲಿ ಶಾಪಗ್ರಸ್ತ, ನಯವಂಚಕ, ಮೋಸಗಾರ ಎಂದು ಅಣ್ಣನ ಕಣ್ಣಿನಿಂದ ತಪ್ಪಿಸಿಕೊಂಡು ಓಡಿ ಹೋಗುವ ಅಲೆಮಾರಿಯ ಜೀವನ ನಿನ್ನದಾಗಿರಬಹುದು. ಮಗನೇ, ಮಗಳೇ, ಭಯಪಡಬೇಡ. ನಿನ್ನ ಅಂತ್ಯ ದೇವರ ಕೈಯಲ್ಲಿದೆ. ನಿನ್ನ ಜೀವಿತವನ್ನು ದೇವರ ಕರಗಳಿಗೆ ಒಪ್ಪಿಸಿ ಕೊಟ್ಟಿದ್ದೆ. ಆದರೆ ಯಾಕೋಬನನ್ನು ಇಸ್ರಾಯೇಲನನ್ನಾಗಿ ಮಾರ್ಪಡಿಸಿ ಆಶೀರ್ವಾದದ ಸಂತತಿಯನ್ನಾಗಿ ಮಾರ್ಪಡಿಸಿದ ದೇವರು, ನಾನು ಯಾಕೋಬನನ್ನು ಪ್ರೀತಿಸಿದೆನು, ಅಂದರೆ ಪಾಪಿಗಳನ್ನು ಹುಡುಕಿ ಬಂದೆನು, ಪಾಪಕ್ಕೆ ಪಶ್ಚಾತ್ತಾಪ ಪಡುವ ವ್ಯಕ್ತಿಯ ಹೃದಯದಲ್ಲಿ ನಾನು ವಾಸ ಮಾಡುವನಾಗಿದ್ದೇನೆ, ಅವನನ್ನು ಉಜ್ಜೀವನಗೊಳಿಸುತ್ತೇನೆಂದು ವಾಗ್ದಾನ ಮಾಡಿರುವ ದೇವರು, ನಮ್ಮನ್ನು ಪ್ರೀತಿಸಿ ನಮಗಾಗಿ ಪ್ರಾಣವನ್ನೇ ಕೊಟ್ಟ ದೇವರು ಮತ್ತೇನನ್ನು ತಾನೇ ಕೊಡದೇ ಇರಲಾರರು. ಬದಲಿಗೆ ನಾವಾದರೂ ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲಿ. ದೇವರ ತೀರ್ಮಾನದ ಮೇರೆಗೆ ಕರೆಯಲ್ಪಟ್ಟ ನನ್ನ ಜೀವಿತದಲ್ಲಿ ಎಲ್ಲವೂ ಒಳ್ಳೆಯದೇ ಆಗಿ ಪರಿಣಮಿಸುವುದು. ಬರೆಯೋಣ, ಎಲ್ಲವೂ ನನಗೆ ಒಳಿತಾಗುವುದು, ಆಮೇನ್ ಎಂದು ಕಮೆಂಟ್ ಮಾಡೋಣ. ನನ್ನ ಜೀವಿತದಲ್ಲಿ ದೇವರು ಎಲ್ಲವನ್ನು ಒಳ್ಳೆಯದನ್ನಾಗಿ ಮಾರ್ಪಡಿಸಲಿದ್ದಾರೆ. ಯಾಕೋಬನು ಇಸ್ರಾಯೇಲನಾಗಿ ಮಾರ್ಪಟ್ಟ ರೀತಿಯಲ್ಲಿ ನನ್ನ ಶಾಪಗ್ರಸ್ತ ಜೀವನ ಯೇಸು ನಾಮದಲ್ಲಿ ಬಿಡುಗಡೆಯಾಗಿ ಆಶೀರ್ವಾದದ ಜೀವನವಾಗಿ ಮಾರ್ಪಟ್ಟು ಯೇಸುವಿಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.